ಇವತ್ತು ನಾವು ಹೋಗ್ತಾ ಇರೋ ಜಾಗ ಬಂದ್ಬಿಟ್ಟು ಹೇಳಿದ್ರೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಹೇಳಿ, ಅದೆಲ್ಲ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ನಾವಿವತ್ತು ಮೈಸೂರಿಂದ ಗುಂಡ್ಲುಪೇಟೆ ವಯ ಹೋಗ್ತಾ ಇದ್ದೀವಿ. ಪ್ಲೇಸ್ಗೆ ಈ ಮಾನ್ಸೂನಲ್ಲಿ ಹೋದರೆ ಗ್ರೀನರಿಗೆ ಎಲ್ಲನೂ ಸಖತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಮೈಸೂರಿಂದ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಪ್ರೆಸೆಂಟಲ್ಲಿ ನೋಡಿದ್ರೆ ಕ್ಲೌಡಿ ಇದೆ, ಇಲ್ಲೆಲ್ಲ ಕ್ಲೈಮೇಟ್ ಸಿಗ್ನಲ್ ಇದೆ. ರೀಸೆಂಟಾಗಿ ಸಿಗ್ನಲ್ ಬೇರೆ ಇನ್ಕ್ಲೂಡ್ ಮಾಡಿದ್ದಾರೆ ಇಲ್ಲಿ. ಅದೇನೇ ಈಗ ಮೋಸ್ಟ್ ಆಫ್ ದ ವೆಹಿಕಲ್ಸ್ನ ಸ್ಟಾಪ್ ಮಾಡಿ ತುಂಬಾನೇ ಟ್ರಾಫಿಕ್ ಮಾಡ್ತಾ ಇದೆ. ಇವತ್ತು ನನ್ನ ಫ್ರೆಂಡ್ ಇದ್ದಾನೆ FZ ಅಲ್ಲಿ, ನಾವು ಓಡಿಸಿದ್ವಿ 411 ಹಿಮಾಲಯನ್. ಯಾರೋ ಅಣ್ಣ ಹಾರ್ನೆಟ್ ಹಾಕೊಂಡು ಹಾರನ್ ಹಾಕ್ದಿರ ಹೋಗ್ತಾರೆ. ಬನ್ನಿ, ನೆಕ್ಸ್ಟ್ ಸಿಗೋದೆ ನಮಗೆ ನಂಜನಗೂಡು, ಬೇಗೂರು ಆದಮೇಲೆ ಅಲ್ಲಿಂದ ಗುಂಡ್ಲುಪೇಟೆ ಸಿಗುತ್ತೆ. ಸೊ ಗುಂಡ್ಲುಪೇಟೆಯಿಂದ ಮುಂದೆ ಹೋದರೆ ಅಲ್ಲಿ ನಾವು ರೈಟ್ಗೆ ಟರ್ನ್ ತಗೋಬೇಕು. ಬನ್ನಿ ಹೋಗೋಣ. ಅಲ್ಲಿ ಯಾವ ಥರ ಇರುತ್ತೆ ಏನು ಅಂತ ನಿಮ್ಗೂ ಕ್ಲೈಮೇಟು, ನೇಚರು ಇವು ಎಲ್ಲನೂ ತೋರಿಸ್ತೀನಿ. ಬನ್ನಿ. ಅಣ್ಣ ಬೇರೆ ಸೈಲೆನ್ಸರ್ ಬೇರೆ ಮಾಡಿಫಿಕೇಶನ್ ಮಾಡಿಸೋರೆ. ಬನ್ನಿ ಈಗ ನಮ್ಮ ದಕ್ಷಿಣ ಕಾಶಿ ನಂಜನಗೂಡಿಗೆ ನಾವು ಎಂಟ್ರಿ ಕೊಡೋಣ. ನೋಡಿ, ಮಳೆ ಏನೇ ಇಲ್ಲ ಅನ್ನೋಕ್ಕೆ ಇದೇನೇ ನಿಮಗೆ ಸಾಕ್ಷಿ, ಕಾರಣ ಅಲ್ಲ. ಯಾಕೆಂದರೆ ಕಪಿಲಾ ನದಿ ಇವೆಲ್ಲ ತುಂಬಿತು ಅಂತ ಹೇಳಿದ್ರೆ ಇಲ್ಲೆಲ್ಲ ಆಲ್ಮೋಸ್ಟ್ ನೀರೆಲ್ಲ ರೋಡ್ಗೆ ಬಂದ್ಬಿಡುತ್ತೆ. ಮೊದಲೆಲ್ಲ ಬಂದ್ಬಿಟ್ಟು ನಮ್ಮದು ಬೇರೆ ಬೈಕೆಲ್ಲ ಇದ್ದಾಗೆಲ್ಲನೂ ಮಳೆ ಬಿದ್ದಾಗ ಇಲ್ಲೆಲ್ಲ ರೋಡಲ್ಲಿ ನೀರು ಇರುತ್ತೆ ಅಂದರೆ ಅದು ನೋಡೋಕೆ ಬಂದ್ಬಿಟ್ಟು ಬೈಕ್ನೆಲ್ಲ ಅದೇ ನೀರಲ್ಲೇ ವಾಶ್ ಮಾಡ್ಕೊಂಡೆಲ್ಲ ಹೋಗಿದ್ವಿ. ಈಗ ನಾವು ನಂಜನಗೂಡಿಂದ ಎಕ್ಸಿಟ್ ಆಗಿಬಿಟ್ಟು ಟುವರ್ಡ್ಸ್ ಬೇಗೂರು ಗುಂಡ್ಲುಪೇಟೆ ಹೋಗೋಣ. ಬನ್ನಿ, ನಂಜನಗೂಡನ್ನ ಎಕ್ಸಿಟ್ ಆಗಿದ್ದೀವಿ. ಏನು ಅಂತ ಹೇಳಿದ್ರೆ ನಾನು ಲಾಸ್ಟ್ ಟೈಮ್ ಬಂದಾಗಲೇ ರೋಡೆಲ್ಲ ರಿಪೇರಿಯಲ್ಲಿತ್ತು. ಸೊ ಇನ್ನೂ ಇದು ಕಂಪ್ಲೀಟ್ ಆಗಿಲ್ಲ ಅನ್ಕೋತೀನಿ. ನಮ್ಮ ಫ್ರೆಂಡ್ ಮತ್ತೆ ಇಲ್ಲ, ಕನ್ಸ್ಟ್ರಕ್ಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದಕ್ಕೇನೆ ಇನ್ನೂ ಫುಲ್ಲು ಧೂಳೆಲ್ಲ ಎದ್ದೇಳ್ಬಿಟ್ಟಿದೆ. ಅಣ್ಣ ಇಲ್ಲೇ ಡಿವೇಟ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಈ ಕಡೆ ಎಲ್ಲ ಡಾಂಬರೀಕರಣ ಇಲ್ಲ ರಸ್ತೆ ಕಾಮಗಾರಿ ನಡೀತಾ ಇದೆ ಅನಿಸುತ್ತೆ. ಅದಕ್ಕೇನೆ ಅಣ್ಣ ರೈಟಲ್ಲೇನೆ ಲೆಫ್ಟ್ ಸೈಡಿಂದ ಹೋಗಿ ಅಂತ ಹೇಳಿದ್ರು ಅನಿಸುತ್ತೆ. ನಮ್ಮ ಫ್ರೆಂಡ್ ಓವರ್ಟೇಕ್ ಮಾಡ್ತಿದ್ದಾರೆ. ಈ ಥರ ರೋಡ್ ಸಿಕ್ಕಿದ್ರೆ ನಮ್ಮ ಆಫ್ ರೋಡ್ ವೆಹಿಕಲ್ಸ್ಗೆ ಒಂಥರ ಖುಷಿ. ಇದರಲ್ಲೇನೆ ಡಮ್ 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 ಅಂದ್ಕೊಂಡು ಹೋಗ್ತಾ ಇರಬೇಕು. ಆದಷ್ಟು ಬೇಗ NHA ಅವರು ಕಂಪ್ಲೀಟ್ ಮಾಡಲಿ ಅಂತ. NHA ಅವರು ಫಸ್ಟ್ ಈ ರೋಡ್ ಕಂಪ್ಲೀಟ್ ಮಾಡ್ರಪ್ಪ ಬೇಗ. ಇನ್ನೂ ನಮ್ಮ ಫ್ರೆಂಡ್ ಎಲ್ಲೋದ, ಇನ್ನೂ ಬರ್ತಾ ಇಲ್ಲ. ಮಿರರಲ್ಲಿ ನೋಡಿದ್ರು ಕಾಣಿಸ್ತಾ ಇಲ್ಲ. ನಾವು ಸ್ಲೋ ಮಾಡೋಣ. ನೋಡಿ, ಮಹೇಂದ್ರ ಬೊಲೆರೋ, ಬೇಗೂರು 5 ಕಿಲೋಮೀಟರ್. ಶೆಲ್ ಪೆಟ್ರೋಲ್ ಬಂಕ್ ಗುಂಡ್ಲುಪೇಟೆಯಲ್ಲಿದೆ. ಅಂದರೆ ನಾವು ಮೈಸೂರು ಹತ್ರ ಶೆಲ್ ಪೆಟ್ರೋಲ್ ಬಂಕಲ್ಲಿ ಏನಾದರೂ ನೀವು ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಮರ್ತ್ರಿ ಅಂದರೆ, ನಿಮ್ಗೆ ಶೆಲ್ ಪೆಟ್ರೋಲೇ ಬೇಕು ಅಂತ ಹೇಳಿದ್ರೆ ಮೈಸೂರಿಂದ ಗುಂಡ್ಲುಪೇಟೆ ತನಕ ಬರಲೇಬೇಕಾಗುತ್ತೆ. ತೊಂಡವಾಡಿ ನಾವು ಏನು ಒಬ್ಬರೇ ಹೋಗಿದ್ರೆ ಬೇಗ ಹೋಗಿ ಏನಾದರೂ ಮಾಡಬೇಕಿತ್ತು. ಬಟ್ ಇಟ್ಸ್ ಓಕೆ, ವೆಯ್ಟ್ ಮಾಡೋಣ, ನಮ್ಮ ಫ್ರೆಂಡು ಬರಲಿ. ನೋಡಿ, ಇದೆಲ್ಲ ರೋಡೆಲ್ಲ ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಾನೆ ಇದೆ. ಸೊ ಇನ್ನೂ ಆಗೋವಂಥದ್ದು ಇದೆ. ರೀಚ್ ಆಗಿದ್ದೀವಿ ಗುಂಡ್ಲುಪೇಟೆಗೆ. ಸೊ ಇಟ್ಸ್ ಟೈಮ್ ಟು ಹ್ಯಾವ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಇನ್ನು ಗೋಪಾಲಸ್ವಾಮಿ ಬೆಟ್ಟ ಬಂದುಬಿಟ್ಟು ನಿಮ್ಗೆ ಆಲ್ಮೋಸ್ಟು 16 ಕಿಲೋಮೀಟರ್ಸ್ ಇದೆ ಎಕ್ಸಾಕ್ಟಾಗಿ ಹೇಳ್ಬೇಕು ಅಂತ ಹೇಳಿದ್ರೆ. ಬಂಡೀಪುರ್ ಫಾರೆಸ್ಟಲ್ಲಿ ನೇಚರ್ ಅಂತ ಹೇಳ್ತೀವಿ. ನಾನು ಹೋಗಿದ್ದು, ಐ ಹ್ಯಾವ್ ಸಮ್ ಎಕ್ಸ್ಪೀರಿಯನ್ಸ್. ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ, ಗ್ರೀನರಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗ್ಬಿಟ್ಟು ನೋಡೋಣ. ಹಾಯ್ ಹುಡುಗ ಹಾಯ್ ಮಾಡ್ತಾನೆ, ಏನೋ ಒಂಥರ ಖುಷಿ ಪಾಪ ಮಕ್ಳಿಗೂ. ಕ್ಯಾಮ್ರಾ ನೋಡಿಬಿಟ್ಟು ಹಾಯ್ ಮಾಡೋಣ ಅಂತ. ಅಲ್ಲಿ ಉದ್ಯಮ್ ಭವನ್ ಅಂತೆ. ನಾವು ಲಾಸ್ಟ್ ಟೈಮ್ ಯಾವಾಗ ಇಲ್ಲಿಗೆ ಬಂದಿದ್ದು? ಮೊನ್ನೆ ನಾವು ಇದಕ್ಕೆ ಹೋಗಿದ್ವಿ, ಶಬರಿಮಲೆಗೆ ಹೋಗ್ಬೇಕಾದ್ರೆ ಹಿಂಗೆ ಬಂದಿದ್ವಿ. ಸೊ ಬನ್ನಿ, ಇಲ್ಲೋಗಿ ತಿಂಡಿ ಮಾಡೋಣ. ಗುಂಡ್ಲುಪೇಟೆ ದೊಡ್ಡ ಫೇಮಸ್ ಹೋಟ್ಲ್ ಅಂತೆ. ತಿಂದ್ಬಿಟ್ಟು ನೋಡೋಣ ಬನ್ನಿ ಹೆಂಗಿದೆ ಅಂತ. ಸೊ ಈಗ ಇಲ್ಲಿ ತಿಂಡಿ ತಿಂದ್ಕೊಂಡು ಹೊರಟಿದ್ದೀವಿ. ತಿಂಡಿ ಚೆನ್ನಾಗಿತ್ತು. ನಾಟ್ ಟು ಗುಡ್, ನಾಟ್ ಟು ಬ್ಯಾಡ್, ಬಟ್ ಚೆನ್ನಾಗಿತ್ತು. ಹಾಯ್ ಹಲೋ. ನೋಡಿ, ಇಲ್ಲೊಂದು ಸರ್ಕಾರಿ ವಾಹನ ನಿಲ್ತಿದೆ. ಸೊ ಇಲ್ಲಿಂದ ಮುಂದೆ ಹೋದರೆ ಇದು ಆಂಟಿಕ್ ಪೀಸ್ ಈ ಥರ. ಇದು ಫುಲ್ಲು ಸಖತ್ತಾಗಿತ್ತು ಬಿಲ್ಡಿಂಗು. ಫುಲ್ಲು ನಾವು ಲಾಸ್ಟ್ ಟೈಮ್ ಬಂದಾಗೆಲ್ಲ ಬಿದ್ದೋಗಿತ್ತು. ಬಟ್ ಈಗ ಮತ್ತೆ ರಿನೋವೇಟ್ ಮಾಡಿದ್ದಾರೆ. ಇದು ನೋಡಿ, 1904 ಈ ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡಿರೋದು. ಇದು ಅಂದರೆ ಸುಮಾರು ನಿಮಗೆ ಇಂಡಿಪೆಂಡೆನ್ಸ್ ಬರೋಕ್ಕೂ ಮುಂಚೆಯಿಂದನೇ ಇದೆ. ಇದು ಏನಿದೆ ಆ್ಯಕ್ಚುಲಿ, ಏನಿದೆ ಒಳಗಡೆ? ಬನ್ನಿ ನೋಡೋಣ ಏನಿದೆ ಅಂತ. ಏನಿಲ್ಲ, ಫುಲ್ ಖಾಲಿ ಇದೆ. ಮೋಸ್ಟ್ಲಿ ಇದು ಸ್ಟೇ ಮಾಡೋಕ್ಕೆ ಯಾರಾದರೂ ಬಂದರೆ ಅನಿಸುತ್ತೆ. ಹಾಂ, ಅವ್ರದ್ದು ಇದು ಗೆಸ್ಟ್ ಹೌಸ್ ಇದು. ಇದು ಆಚೆಗಿತ್ತು ಮಗ. ಇದು ಬಿದ್ದೋಗಿತ್ತು. ಆ ಕಡೆಗೂ ಒಂದು ವಿಂಡೋ ಇತ್ತು ಅವಾಗ. ಹಾಂ, ಆನೆ ಲದ್ದಿ, ಆನೆದು ಮುದ್ದೆ ಅದು. ಈ ಕಿಟಕಿನೂ ನೋಡಿ, ಇದು ಬಿದ್ದೋಗಿದೆ ನೋಡಿ ಇಲ್ಲಿ. ಇದು ಮೋಸ್ಟ್ಲಿ ಕೋಟೆ. ಹೋಗ್ಬೋಯಿತ್ತು. ನಾನು ಆ ಕಿಟಕಿಯಲ್ಲಿ ಬಂದಿದ್ದೆ, ಆ ಕಿಟಕಿಯಿಂದ ಬಂದಿದ್ದೆ. ಅಲ್ಲಿಂದ ಫೋಟೋ ತೆಗೆದಿದ್ದು ನಮ್ಮ ಮಿತ್ರರು. ಅಲ್ಲಿ ನೋಡಿ ಗೆಸ್ಟ್ ಹೌಸ್ ಇದೆ, ಅಲ್ಲಿದೆ. ಸೊ ನಿಮ್ಗೆ ಅಷ್ಟೇ ಈಗ ವಿಸಿಬಿಲಿಟಿ ಇರೋದು.
ನೋಡಿ ಫುಲ್ಲು ನೇಚರ್ ಎಲ್ಲ ನೋಡ್ತಿದ್ದೀರಾ, ಸಖತ್ತಾಗಿದೆ ಎಲ್ಲನೂ. ಇದೆಲ್ಲ ಫೆನ್ಸ್ ಅನ್ಸಲ್ಲ, ಇಲ್ಲೆಲ್ಲ ಫೆನ್ಸಿಂಗ್ ಆಗ್ಬಿಟ್ಟಿರೋ. ಮೊದಲು ಫೆನ್ಸಿಂಗು ಇರಲಿಲ್ಲ ಇಲ್ಲೆಲ್ಲ, ಆರಾಮಾಗಿ ಓಡಾಡ್ಬೋದಿತ್ತು. ಇನ್ನು ಮೇಲೆ ಹೋಗೋಣ, ಟೆಂಪಲ್ ಮೇಲೆ ಅಲ್ಲಿಂದ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ನೋಡೋಣ ಬನ್ನಿ ಯಾವ್ಯಾವ ಥರ ಇರುತ್ತೆ ಅಂತ ಹೇಳಿ. ಸೈನಿಂಗ್ ಆಫ್ ಫಾರ್ ನೌ. ಕ್ಯಾಮ್ರಾಮನ್ ಶ್ರೀಧರ್ ಜೊತೆ ಗೋಪಾಲ ಸ್ವಾಮಿ ಬೆಟ್ಟದಿಂದ. ಸೊ ನಾವು ಇವತ್ತಿದ್ದೀವಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಮೇಲೆ. ಇದೊಂದು ವ್ಯೂ ಪಾಯಿಂಟ್ ಆಗಿರುತ್ತೆ. ಸೊ ಇಲ್ಲೇನು ನೋಡ್ತಿದ್ದೀರಾ, ಇದೇನೇ ಫುಲ್ಲು ವ್ಯೂ ಪಾಯಿಂಟ್ ಹಿಂದ್ಗಡೆ ಎಲ್ಲ ಕಾಣಿಸ್ತಿರೋದು. ಸೊ ನನ್ನ ಹಿಂದ್ಗಡೆ ಏನು ಕಾಣಿಸ್ತಿದೆ ಅದೇನೇ ಟೆಂಪಲ್. ಬನ್ನಿ ಟೆಂಪಲ್ ಹತ್ರ ಹೋಗೋಣ, ನೋಡೋಣ ಯಾವ ಥರ ಇದೆ ಟೆಂಪಲ್ ಒಳಗಡೆ ಏನು ಅಂತ ನಿಮಗೆಲ್ಲ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ಬನ್ನಿ. ಸೊ ನಾವು ಆಲ್ರೆಡಿ ಫೈನಲ್ ಆಗಿ ಟೆಂಪಲ್ ಮೇಲೆ ಬಂದಿದ್ದೀವಿ. ಸೊ ಇಲ್ಲೇನು ನೋಡ್ತಿದ್ದೀರಾ, ಇದೆಲ್ಲ ನೋಡಿ ಗೋಡೆ ಎಲ್ಲ ಬಿದ್ದೋಗ್ಬಾರ್ದು ಅಂತ ತಡೆಗೋಡೆಗಳ ಥರ ಇಲ್ಲಿ ನಿರ್ಮಿಸಿದ್ದಾರೆ. ಡ್ಯಾಮ್ ಅಲ್ಲ, ಅದು ಗೋಡೆ ಹಿಂಗೆ ಬಿದ್ದೋಗ್ತಿರುತ್ತೆ, ಅದಕ್ಕಿದು ಬೀಳ್ದಿರ ಹಿಂಗೆ ಸಪೋರ್ಟಿಂಗ್ ವಾಲ್ಸ್, ಇದು ಸಪೋರ್ಟಿಂಗ್ ವಾಲ್ಸ್ ಕಟ್ಟಿದ್ದಾರೆ ಇಲ್ಲಿ. ನೋಡಿ ಎಷ್ಟು ಸಖತ್ತಾಗಿದೆ ನೋಡಿ ನೇಚರ್ ಎಲ್ಲಾನು. ಇಲ್ಲಿ ನೋಡಿ ಸಖತ್ತಾಗಿದೆ. ಇದು ಟೆಂಪಲ್ ಎಂಟ್ರೆನ್ಸು. ಸೊ ಇಲ್ಲಿಂದ ಮುಂದೆ ಹೋದರೆ ಒಳಗಡೆ ಟೆಂಪಲ್ ಒಳಗಡೆ ಹೋಗ್ಬೋದಿರುತ್ತೆ. ನೋಡಿ ಇದು ಟೆಂಪಲ್ ಒಳಗಡೆಗೆ ಎಂಟ್ರೆನ್ಸ್. ಅಣ್ಣ ಅವರು ದೇವಸ್ಥಾನ ಒಳಗಡೆ ಕ್ಲಿಕ್ ಆಗಬೇಕಂದ್ರೆ ಫೋಟೋ ತಗೋತಾರೆ. ಬಾ ಒಳಗಡೆ, ಎಷ್ಟು ಒಳಗಡೆ ಆಗುತ್ತೆ ಅಷ್ಟು ಒಳಗಡೆಗೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ ನಿಮ್ಮ ದೇವಸ್ಥಾನನ. ಸೊ ಎಲ್ಲಿ ಅಲೋ ಇಲ್ಲ ಅಂತಾರೆ ಅಲ್ಲಿಂದ ಅಲ್ಲಿ ಸ್ಟಾಪ್ ಮಾಡ್ತೀವಿ. ಬನ್ನಿ ಒಳಗಡೆ ಎಲ್ಲ ಹೆಂಗಿದೆ ಒಂದ್ಸರಿ ಪ್ರಿಮಿಸಿಸ್ನೆಲ್ಲ ನೋಡಿ. ಮೋಸ್ಟ್ಲಿ ಇಲ್ಲಿ ತನಕ ಎಲ್ಲ ಚೆನ್ನಾಗಿದೆ ನೋಡಿ. ಇದೆಲ್ಲ ಇಲ್ಲಿ ನೋಡಿದ್ರೆ ಗರುಡ ಇದೆ ನೋಡಿ, ವಾಹನ ನೋಡಿ ಇಲ್ಲೇ ಇದೆ. ನಮ್ಮ ವೆಂಕಟರಮಣ ಸ್ವಾಮಿ ವಾಹನ ಇದೇನೆ, ಗರುಡ ವಾಹನ ಇದೇನೆ. ಧ್ವಜಸ್ತಂಭ ಇಲ್ಲಿದೆ ನೋಡಿ. ಬನ್ನಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಇತ್ತೀಚೆಗೆ ಏನಾಗಿದೆ ಅಂದರೆ ಇಲ್ಲಿ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಫುಲ್ಲೂ ಮ್ಯಾಕ್ಸಿಮಮ್ ಅಂದರೆ ತಮಿಳ್ನಾಡಿಂದ ಬಂದಿರೋರು ಮತ್ತು ಅದು ಬಿಟ್ಟರೆ ಕೇರಳದಿಂದ ಬಂದಿರೋ ಜನನೇ ತುಂಬ ಇದ್ದಾರೆ. ಅದು ಒಂಥರ ಇಂಪ್ರೂವ್ಮೆಂಟ್ ಅನ್ನೋ ಜನ ಅಟ್ಲೀಸ್ಟ್ ನೋಡೋಕ್ಕಾದ್ರು ಬರ್ತಿದ್ದಾರೆ. ಮೈಸೂರಿಗೆ ಬೆಂಗಳೂರಿಗೆ ಹೋಗೋರೆಲ್ಲ ಏನು ಮಾಡ್ತಿದ್ದಾರೆ, ಇಲ್ಲೇ ಬಂದು ಒಂದು ಸ್ವಲ್ಪ ಎಲ್ಲ ಇರ್ತಾರೆ. ಯಾಕೆಂದರೆ ಆಗ್ಲಿಂದ ಫೋಟೋ ತಗೊಟ್ಟವ್ರು ಆಗಿರ್ಬೋದು, ಜನ ಮಾತಾಡ್ತಿರೋರು ಲ್ಯಾಂಗ್ವೇಜ್ ಎಲ್ಲ ನೋಡಿದ್ರೆ ತುಂಬ ಜನನೇ ಕೇರಳದವರು ಮತ್ತು ತಮಿಳ್ನಾಡವರು ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಇವಾಗ ಏನು ನೋಡ್ತಾ ಇದ್ದೀರಾ ನೀವು, ಇದೇನೇ ವ್ಯೂ ಪಾಯಿಂಟು, ಸೂಪರ್ ಆಗಿರುತ್ತೆ. ಸ್ವಿಮ್ಮಿಂಗ್ ಪೂಲ್, ಆನೆ ಸ್ವಿಮ್ಮಿಂಗ್ ಪೂಲು. ಕ್ಯಾಮ್ರಾಗೆ ಎಷ್ಟು ಕಾಣಿಸ್ತಿದೀವಿ ಅನ್ನೋ ಗೊತ್ತಿಲ್ಲ, ಇರೋ ಝೂಮ್ ಮಾಡ್ತೀನಿ. ಅಲ್ಲಿ ಏನು ಕಾಣಿಸ್ತಿದೆ ನೀರು, ಅದೇನೇ ಆನೆ ಸ್ವಿಮ್ಮಿಂಗ್ ಝೋನ್. ಅದು 132 ಅಥವಾ 230 ಅಷ್ಟರಲ್ಲಿ ಬಂದ್ಬಿಟ್ಟು ಅಲ್ಲೇ ಸ್ನಾನ ಮಾಡುತ್ತೆ. ಅದೇ ಸ್ವಿಮ್ಮಿಂಗ್ ಪೂಲ್ ಅದರದ್ದು. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ರಿಟರ್ನು ಮೈಸೂರು ಕಡೆಗೆ ಹೊರಟಿದ್ದೀವಿ. ಅಲ್ಲೊಬ್ರು ಅಣ್ಣ ಹೇಳಿದ್ರು 1:30 ಪ್ರಸಾದ ಕೊಡ್ತಾರೆ, ತಗೊಂಡು ತಿನ್ಕೊಂಡು ಹೋಗಿ ಅಂತ. ಸೊ ಅದಕ್ಕೇ ಅಲ್ಲಿ ತನಕ ಇದ್ದು ಅನ್ನದಾನ ಮಾಡಿದ್ರು. ಸೊ ಅನ್ನದಾನದಲ್ಲಿ ಕೊಟ್ಟಿದ್ದ ಪ್ರಸಾದ ಏನಿತ್ತು ಅದನ್ನು ತಿನ್ಕೊಂಡು ಮತ್ತೆ ರಿಟರ್ನ್ ಈಗ ಮೈಸೂರು ಕಡೆಗೆ ಹೊರಟಿದ್ದೀವಿ. ಬನ್ನಿ ಈಗ ಹೋಗ್ಬಿಟ್ಟು ನಾವು ಮತ್ತೆ ಹೈವೇಗೆ ಅಟ್ಯಾಚ್ ಆಗೋಣ. ಬೆಳಗ್ಗೆ ನೋಡಿದ್ರೆ ಕ್ಲೈಮೇಟು ಸಖತ್ತಾಗಿತ್ತು ತಣ್ಣಗೆ. ಈಗ ನೋಡಿದ್ರೆ ಒಳ್ಳೆ ಸಮ್ಮರ್ ಥರ, ಬೇಸಿಗೆ ಥರ ಸ್ಟಾರ್ಟ್ ಆಗಿಬಿಟ್ಟಿದೆ ಬಿಸಿಲಿಲ್ಲಿ. ಮೈಸೂರಲ್ಲೇ ಪರವಾಗಿಲ್ಲಪ್ಪ ಹಂಗೆ ನೋಡಿದ್ರೆ. ಗುಂಡ್ಲುಪೇಟೆ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಬರಬೇಕಾದ್ರೆ ಜೋಶ್, ಈಗ ಹೋಗ್ಬೇಕಾದ್ರೆ ಕಡಿಮೆ ಆಗಿಬಿಟ್ಟಿದೆ ಜೋಶ್ ಬೇರೆ. ಇವಾಗ ಸ್ವಲ್ಪ ನಿಧಾನಕ್ಕೇ ಹೋಗ್ತಾ ಇದ್ದೀವಿ. Say that they won't when they will.